ಸೊ ಅಂತೂ ಇಂತೂ ಕೊನೆಗೂ ಟ್ರಿಪ್ ಹೊರಟ್ವಿ ನಾವು. ಊಟಕ್ಕೆ ಅಂತ ಕೆಪ್ಪೆ ಫಾಲ್ಸ್ ಅಂತ ಬಂದಿದ್ವಿ. ಇಲ್ಲಿ ನೋಡಿದ್ರೆ ಒಂದು ನರಪಿಳೆ ಕೂಡ ಇಲ್ಲ. ಮುಂದೆ ನೋಡಿ ಹಿಂದೆ ತಿರುಗೋದಷ್ಟೊತ್ತಿಗೆ ಎಲ್ಲರೂ ಏನೋ ಮಾಡ್ತವ್ರೆ. ನಮಗೆ ತಿಂಡಿ ಚೆನ್ನಾಗಿ ಆತಾ ಇಲ್ವಾ ಅನ್ನೋ ಟೆನ್ಷನ್ ಇದ್ರೆ ಹರೀಶ್ ಅಂಗಡಿ ಇಲ್ಲಿ ಕರೆದು ಚೇಂದ್ರ. ಇದೇ ನೀರು ತುಂಬುತ್ತಲ್ಲ, ಈ ತುಂಬಿದ ನೀರಿಗೆ ಬಂದು ಅಲ್ಲಿ ಹರಿಯುತ್ತೆ. ಈಗ ಗೊತ್ತಾಯ್ತು. ನಾವಿವಾಗ ಹೊನ್ನಾವರ ರೂಟಲ್ಲಿ ಸಿಗೋ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಇದ್ದೀವಿ. ಇಲ್ಲೊಬ್ರು ಸಾಹೇಬ್ರು ಎಂಟೈರ್ ಸೋಡಾನ ನೀವು ಬೀಳಿಸ್ದಂಗೆ ಕುಡಿದ್ರೆ ಇಡೀ ಸೋಡಾನೇ ಫ್ರೀ ಅಂದರು. ಅದಕ್ಕೆ ನಮ್ಮ ಮರೀಶ ಚಾಲೆಂಜ್ ತೊಗೊಂಡ ಇದು. ಸೊ ಇದು ಯಾವ ಥರ ಸೋಡಾ ಅಂತ ನೀವು ಕೇಳಿದ್ರೆ ಇದು ಟಕೀಲಾ. ಸೊ ಆದರೂ ಎಲ್ಲೋ ಒಂದು ಮೂಲೆ ಸ್ವಲ್ಪ ಚಲ್ತು, ಪರವಾಗಿಲ್ಲ, ಬೆಸ್ಟಾಗಿ ಮಾಡ್ದ. ಸೊ ನೆಕ್ಸ್ಟ್ ಈಗ 1 ಅವರ್ ಎಲ್ಲ ಬಲಗಾಲಿಡಿ. ನೀನು ನೋಡಿ. ಅಷ್ಟು ದೂರ ಹೋಗ್ತೀವಲ್ಲ, ಏನು ವ್ಯವಸ್ಥೆ ಇಲ್ವಾ ಅಂತ ಕೇಳಿದ್ದಕ್ಕೆ ಇವ್ನು ಹಿಂಗಂದು ಬಿಡದ. ಸ್ಟವ್ ವ್ಯವಸ್ಥೆ ಇದಾವಲ್ಲ, ಏನಕ್ಕೆ ಬೇಸ್ಕೊಂಡ್ ತಿನ್ನಕ್ಕೆ ಮೀನು. ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಾರಣ. ಸೊ ಫ್ರೆಂಡ್ಸ್, ಇಲ್ಲಿಂದ ಮಾತ್ರ ವ್ಯೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿ. Like a map with no borders, a whisper caught in the wind. I see her boots at the corner cafe with a notebook and a grin. She's chasing skies I've never named while I stay in my lane. But something in the way she moves keeps pulling at my chain. Oh, traveler, you carry the sun in your stride, leaving behind what I hold inside. If I don't ask your name today, I may never get the chance to walk beside your wandering dance. ಸೊ ಫ್ರೆಂಡ್ಸ್, ಆಟ ಇನ್ನೂ ಮುಗಿದಿಲ್ಲ. ನಾವು ಗೋಕರ್ಣದಲ್ಲಿ ಏನು ಮಾಡಿದ್ವಿ, ಮುರುಡೇಶ್ವರದಲ್ಲಿ ಏನು ಮಾಡಿದ್ವಿ, ನೆಕ್ಸ್ಟ್ ಪಾರ್ಟಲ್ಲಿ ನೋಡಿ. ಥ್ಯಾಂಕ್ ಯು.